ಡಿಫ್ರೆಂಟಾಗಿ ಮೂವಿಗಳು ತರಬೇಕಂತ ಅವ್ರನ್ನೂ ಕೋಶಿಶ್ ಮಾಡ್ಲತ್ತಾರ. ಇದಕ್ಕೆ ನಾವು ಅಂತೀವಲ್ಲ ಸರಿಯಾಗದ. ಸೆಕೆಂಡ್ ಒಂದು ಭೋಜ್ಪುರಿ ಇಂಡಸ್ಟ್ರಿ ಇಷ್ಟು ಹಳಿ ಇದ್ದ ಮೇಲೂ ಕಂಟಿನ್ಯೂ ಒಂದೇ ಸ್ಟೋರಿ ಯಾಕೆ ತರ್ಲತ್ತೀರಿ? ಓಕೆನಾ, ಒಂದು ಡಿಫ್ರೆಂಟಾಗಿ ಕೋಶಿಶ್ ಮಾಡಿರಿ, ಡಿಫ್ರೆಂಟಾಗಿ ಮೂವಿ ತರ್ರಿ. ಪಬ್ಲಿಕ್ ನೋಡ್ತದ. ಈಗ ಪಬ್ಲಿಕ್ ಏನು ನೋಡ್ಲತ್ತದ? ಸ್ಟೋರಿ ಮೇನ್ ನೋಡ್ಲತ್ತದ. ಓಕೆನಾ, ಈಗ ನಾವು ಮಾತಾಡ್ಬೇಕು, ಒಡಿಯಾ ಇಂಡಸ್ಟ್ರಿಯಲ್ಲಿ ದಮನ್ ಮೂವಿ ಬಂದಿತ್ತು. ಹೀರೋ ಯಾರು ಕೂಡ ಹಿಡ್ತಾರೆ? ಯಾರೂ ಇಲ್ಲಲ್ಲ. ಸ್ಟೋರಿ ನೋಡಿಗೆ ಸಹ ಪಬ್ಲಿಕ್ ಎಲ್ಲ ಶಾಕ್ ಅದ್ರಲ್ಲ. ತೋ ಭೋಜ್ಪುರಿ ಇಂಡಸ್ಟ್ರಿಗೆ ಗೊತ್ತಾಗಬೇಕಿದ್ದು ಪ್ರಾಬ್ಲಮ್ಮು ಏನು, ನಂಬಲ್ಲಿ ಏನು ಪ್ರಾಬ್ಲಮ್ ಆಗ್ಲತ್ತದ, ಈಗ ಪಬ್ಲಿಕ್ಕಿಗೆ ಏನು ಇಷ್ಟ ಆಗ್ಲತ್ತದ, ಸ್ಟೋರಿ ಇಷ್ಟ ಆಗ್ಲತ್ತದ. ಓಕೆನಾ, ಅದು ಕಾಂಟೆಂಟ್ ಇರ್ತಂದರೆ ಪಬ್ಲಿಕ್ ನೋಡ್ಲಕ್ಕೆ ಹೋಗ್ತಾರೆ ಥಿಯೇಟ್ರ್ ಒಳಗೆ. ಅದು ಕಾಂಟೆಂಟೇ ಅದು ಸ್ಟೋರಿ ಇರ್ಲಿಕ್ಕೆ ಪಬ್ಲಿಕ್ ಥಿಯೇಟ್ರಿಗೆ ನೋಡ್ಲಕ್ಕೆ ಹೋಗಲ್ಲ. ಬಾಲಿವುಡ್ಲಲ್ಲಿ ಎಷ್ಟೋ ಮೂವಿಗಳು ಫ್ಲಾಪ್ ಆಗ್ಯಾವ, ನಿಮಗೆಲ್ಲ ಮಂದಿ ಗೊತ್ತದ. ಸೌತ್ ಇಂಡಸ್ಟ್ರಿ ಯಾಕೆ ನಿಲ್ಲತ್ತದೆ? ತೆಲುಗು ಆಗಲಿ, ತಮಿಳ್ ಆಗಲಿ, ಮತ್ತು ಮಲಯಾಳಂ ಆಗಲಿ, ಮತ್ತು ಕನ್ನಡ ಇಂಡಸ್ಟ್ರಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಯಾಕೆ ಇವೆಲ್ಲ ಇಂಡಸ್ಟ್ರಿಗೂ ಚಲೋ ನಿಲ್ಲತ್ತವೆ? ಯಾಕಂದ್ರೆ ಪವರ್ಫುಲ್ ಸ್ಟೋರಿಗಳು ಅವ್ರು ತರ್ಲತ್ತಾರ. ಅದ್ರ ಬಗ್ಗೆ ಡೀಟೇಲಾಗಿ ನಾವು ಮಾತಾಡ್ಬೋದು. ಅದಕ್ಕಿಂತ ಪहिले ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈಗ ಭೋಜ್ಪುರಿ ಇಂಡಸ್ಟ್ರಿ ಅಂದ್ರೆ ಸ್ವಲ್ಪ ನನಗೆ ನೆಗೋಪ್ಲೇ ಬರ್ತದೆ. ಏನಪ್ಪ, ಅದೇ ರುಟೀನ್ ಸ್ಟೋರಿ, ಅದೇ ಸಾಂಗು, ಅದೇ ಕಾಸ್ಟ್ಯೂಮ್, ಅದೇ ರಿಪೀಟ್ ನಮಗೆ ಅನಿಸ್ತಿತ್ತು. ಬಟ್ ಈಗಿಲ್ಲ. ಭೋಜ್ಪುರಿ ಇಂಡಸ್ಟ್ರಿ ಸ್ವಲ್ಪ ಚೇಂಜ್ ಮಾಡ್ಲತ್ತಾರ. ಅವ್ರ ಆ್ಯಕ್ಟಿಂಗ್ಗಳಾಗಲಿ, ಅವ್ರ ಸ್ಟೋರಿ ಥರದ್ದು ಏನಿತ್ತಲ್ಲ, ಕ್ಯಾಮ್ರಾ ವರ್ಕ್ ಆಗಲಿ, ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಮತ್ತು ಸ್ವಲ್ಪ ಈಗ ಕೋಶಿಶ್ ಮಾಡ್ಲತ್ತಾರ. ಯಾಕಂದ್ರೆ ರಿಪೀಟ್ ಅದೇ ನೋಡ್ಲತ್ತಿದ್ದೆ ನಾವು. ಬಿಗ್ ಆ್ಯಕ್ಟರ್ ಇದ್ರೂ ಅದೇ ಸ್ಟೋರಿ ನೋಡ್ಲತ್ತಿದ್ದೆ ನಾವು, ಅದೇ ರಿಪೀಟ್ ಆಗ್ಲತ್ತಿತ್ತು ಭೋಜ್ಪುರಿ ಇಂಡಸ್ಟ್ರಿಲಸಿ. ಭೋಜ್ಪುರಿ ಇಂಡಸ್ಟ್ರಿಲಸಿ ಚಲೋ ಆ್ಯಕ್ಟರ್ಗಳು ಹೊರಗೆ ಬಂದಾರ. ರವಿ ಕಿಶನ್ ಸರ್ ಎಲ್ಲ ಲ್ಯಾಂಗ್ವೇಜಾಗ ಮೂವಿ ಮಾಡ್ಯಾರ. ಹಿಂದಿ ಆಗಲಿ, ತೆಲುಗು ಆಗಲಿ, ಮಲಯಾಳಂ ಆಗಲಿ, ತಮಿಳ್ ಆಗಲಿ. ಬಟ್ ಭೋಜ್ಪುರಿ ಇಂಡಸ್ಟ್ರಿಲಸಿ ಅವ್ರನ್ನೂ ಒಂದು ಬಿಗ್ ಮೂವಿ ಯಾವುದೂ ರಿಲೀಸ್ ಮಾಡಿಲ್ಲ, ಯಾವುದೋ ಒಂದು ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಿಲ್ಲ. ಐ ಹೋಪ್ ಈಗ ರೀಸೆಂಟ್ಲಿ ಯಾವುದೋ ಮೂವಿ ಅನೌನ್ಸ್ಮೆಂಟ್ ಕೊಟ್ಟಾರ, ಅದು ಮೂವಿ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತದ, ಇನ್ನು ಓನ್ಲಿ ಭೋಜ್ಪುರಿದಾಗ ರಿಲೀಸ್ ಆಗ್ತದ, ಅದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಗೊತ್ತಿಲ್ಲ. ಬಟ್ ಕೇಸರಿ ಲಾಲ್ ಭಯ್ಯ ಫಿಲ್ಮ್ನಲ್ಲಿ ಯಾರಲ್ಲ, ಟೇಲರ್ ಒಳಗೆ ಸ್ವಲ್ಪ ನಮ್ಮ ವೀಕ್ ಪಾಯಿಂಟ್ಗಳು ಅನ್ನಿಸ್ತಾವ. ಬಟ್ ಸರಿಯಾಗದ, ಸ್ಟೋರಿ ತರ್ಲತ್ತಾರ, ಪ್ರಯತ್ನ ಮಾಡ್ಲತ್ತಾರ, ಸರಿಯಾಗದ. ಬಟ್ ಕೇಸರಿ ಲಾಲ್ ಭಯ್ಯದು ಒಂದು ರೀಸೆಂಟ್ಲಿ ಇನ್ನೊಂದು ಮೂವಿ ಬರಬೇಕಿತ್ತು. ಯಾವುದೋ ಮೂವಿ ಅನೌನ್ಸ್ಮೆಂಟ್ ಮಾಡಿದ್ರು, ಅದ್ರ ಸೆಕೆಂಡ್ ಪಾರ್ಟ್ ಅದು ಮೂವಿ ಹಿಂದಿದಾಗೂ ರಿಲೀಸ್ ಆತ ಅಂತಂದರು. ಬಟ್ ಅದ್ರ ಬಗ್ಗೆ ಏನೂ ಡೀಟೇಲಾಗಿ ಗೊತ್ತೇ ಆಗಿಲ್ಲ. ಹಿಂದಿದಾಗ ರಿಲೀಸ್ ಆಗ್ಯದ, ಏನು ಭೋಜ್ಪುರಿದಾಗ ರಿಲೀಸ್ ಆಗ್ಯದ, ಮೂವಿ ತರಬೇಕಂತ ಕೋಶಿಶ್ ಮಾಡ್ಲತ್ತಾರ. ಇದೊಂದು ಪಾಯಿಂಟ್ ಓಕೆ ಅದ. ನೆಕ್ಸ್ಟ್ ನಾವು ಮಾತಾಡ್ಬೇಕಂದ್ರೆ ಒಡಿಯಾ ಇಂಡಸ್ಟ್ರಿಲಸಿ ದಮನ್ ಮೂವಿ ಬಂದಿತ್ತು. ಜಸ್ಟ್ 15 lakh ರೂಪೀಸ್ದಾಗೆ ಮೂವಿ ರಿಲೀಸ್ ಆಗಿತ್ತು. ಒಡಿಯಾದಾಗೆ ಬ್ಲಾಕ್ ಬಸ್ಟರ್ ಮೂವಿ ಆಯಿತು. ಮತ್ತು ಹಿಂದಿದಾಗ ಮೂವಿ ರಿಲೀಸ್ ಮಾಡಿದ್ರು. ಯಾಕಂದ್ರೆ ಆ ಥರ ಸ್ಟೋರಿ ಇತ್ತು. ಪಬ್ಲಿಕ್ ಶಾಕ್ ಆದರು. 15 lakh ರೂಪೀಸ್ದಾಗೆ ಈ ಥರ ಸ್ಟೋರಿ ಹೆಂಗೆ ಮಾಡಿದ್ರು, ಈ ಥರ ವಿಜುವಲಿ ಆಗಲಿ, ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಆಗಲಿ, ಎಲ್ಲೋ ಶಾಕ್ ಆದರು. ಯಾಕಂದ್ರೆ ಕಾಂಟೆಂಟ್ ಇತ್ತು ಫಿಲ್ಮ್ನಲ್ಲಿ, ಸ್ಟೋರಿ ಇತ್ತು, ಪವರ್ಫುಲ್ ಆ್ಯಕ್ಟಿಂಗ್ ಇತ್ತು ಫಿಲ್ಮ್ನಲ್ಲಿ. ಪಬ್ಲಿಕ್ಕಿಗೆ ಇಷ್ಟ ಆಗ್ಯದ. ಪಬ್ಲಿಕ್ ಏನು ನೋಡ್ಲತ್ತದ? ಫಿಗರ್ ನೋಡಲಾಗ್ಯದ, ಅಂದ್ರೆ ಅಮೌಂಟ್ ನೋಡಲಾಗ್ಯದ, ಬಜೆಟ್ ಎಷ್ಟಾದಪ್ಪ ಅದನ್ನು ನೋಡಲಾಗ್ಯದ. ಪಬ್ಲಿಕ್ ಕಾಂಟೆಂಟ್ ಇನ್ ದ ಕಿಂಗ್. ಪಬ್ಲಿಕ್ ಕಾಂಟೆಂಟ್ ಬೇಕಂತ, ನನಗೆ ಸ್ಟೋರಿ ಬೇಕಾಗ್ಯದ. ಸ್ಟೋರಿ ಯಾರನ್ನ ಆ್ಯಕ್ಟರ್ ಇಲ್ಲ, ನನಗೆ ಸ್ಟೋರಿ ಬೇಕು, ಇತ್ತನ್ನು ನೋಡ್ಲಕ್ಕೆ ಹೋಗ್ತೀನಿ ಅಂತ ಪಬ್ಲಿಕ್ ಆ ಥರ ಮೈಂಡ್ ಸೆಟ್ ಫಿಕ್ಸ್ ಆಗಿದೆ. ಈಗ ಬಾಲಿವುಡ್ಲಸ್ ಎಷ್ಟೋ ಮೂವಿಗಳು ರಿಲೀಸ್ ಆಗ, ಕಂಟಿನ್ಯೂ ಮೂವಿಗಳು ಫ್ಲಾಪ್ ಅದು. ಕಾರಣ ಒಂದೇ, ಸ್ಟೋರಿ ರಿಪೀಟ್. ನೀವು ರೀಮೇಕ್ ಮೂವಿ ಮಾಡಿರಿ. ಶೈತಾನ್ ಟೇಲರ್ ನೋಡ್ರಿ, ನೀವು ಎಷ್ಟು ಸರಿಯಾಗಿ ಮಾಡ್ಯಾರ. ರೀಮೇಕ್ ಮಾಡಿದ್ರೆ ಈ ಥರ ಮಾಡಿರಿ, ತಾಕಿ ನಾವು ಇದು ನೋಡ್ಬೇಕಪ್ಪ ಅಂತ ಆ ಥರ ಅನಿಸ್ಬೇಕು. ನೀವು ಒರಿಜಿನಲ್ ಲ್ಯಾಂಗ್ವೇಜ್ದಾಗ ನೋಡಿದನು ಈ ಲ್ಯಾಂಗ್ವೇಜ್ದಾಗ ನೋಡ್ಬೇಕಂತ ಆ ಥರ ಇಷ್ಟ ಆಗಬೇಕು. ರೀಮೇಕ್ ಮಾಡಿದ್ರು ಈ ಥರ ರೀಮೇಕ್ ಮಾಡಿರಿ, ಪಬ್ಲಿಕ್ಕಿಗೆ ಇಷ್ಟ ಆಗ್ತದ. ದೃಶ್ಯಂ ಮೂವಿ ರೀಮೇಕ್ ಮಾಡಿರಿ, ನೀವು ಶೈತಾನ್ ಮೂವಿ ರೀಮೇಕ್ ಮಾಡಿರಿ. ಒಂದು ಡಿಫ್ರೆಂಟಾಗಿ ಪಬ್ಲಿಕ್ಕಿಗೆ ಆಡಿಯನ್ಸ್ ಆ ಥರ ಕನೆಕ್ಟ್ ಆಗಬೇಕು. ಶೈತಾನ್ ಮೂವಿಗೂ ಅದೇ ಥರ ಒಂದು ಟ್ರೆಂಡಾಗಿ ನಡೆದ. IMDb ರೇಟಿಂಗ್ ಹೈ ಅದ ಈ ಮೂವಿದು. ಪಬ್ಲಿಕ್ ಅಷ್ಟುಗನ ಕ್ರೇಜಿಲೆಸ್ ವೇಟ್ ಮಾಡ್ತದೆ ಶೈತಾನ್ ಮೂವಿಗೆ. ತೋ ಒಡಿಯಾ ಇಂಡಸ್ಟ್ರಿಲಸಿ ಮಾಲೆಗಿರಿ ಮೂವಿ ರಿಲೀಸ್ ಆಗಿತ್ತು. ಒಡಿಯಾದಾಗೆ ಬ್ಲಾಕ್ ಬಸ್ಟರ್ ಮೂವಿ ಆಗ್ಯದ. ಹಿಂದಿದಾಗ ರಿಲೀಸ್ ಮಾಡಿದ್ರು, ಬಟ್ ನಮ್ಮ ಸ್ಟೇಟ್ನಾಗ ಮೂವಿ ರಿಲೀಸ್ ಆಗಿಲ್ಲ. ನಾವು OTTದಾಗ ನೋಡ್ಬೇಕಂತ ನಾವು ವೇಟ್ ಮಾಡ್ಲತ್ತಿದ್ದೆ. ಬಟ್ OTTದಾಗ ಯಾವ OTTದಾಗ ರಿಲೀಸ್ ಆಗ್ಯದ ಇನ್ನೂ ಕನ್ಫರ್ಮೇಷನ್ ಗೊತ್ತೇ ಆಗಿಲ್ಲ. ಇನ್ನು ನೋಡ್ತೀನಿ, ನೋಡಲ್ಲ, ಇನ್ನೂ ಗೊತ್ತೇ ಆಗಲಾಗ್ಯದ ಅದ್ರ ಬಗ್ಗೆದಾಗ. ಬಟ್ ಸ್ಟೋರಿ ಇಷ್ಟ ಆಗ್ಯದ ನನಗೆ. ಅದು ಟೀಸರ್ ನನಗೆ ಇಷ್ಟ ಆಗಿದ್ದು, ಮಟ್ಟ ರಿಲೀಸ್ ಆಗಿಲ್ಲ. ತೋ ಸರಿಯಾಗದ, ಚೇಂಜಸ್ ಮಾಡ್ಲತ್ತಾರ. ನೀವು ಸ್ಟೋರಿ ತರಬೇಕಂತ ಅವ್ರನ್ನೂ ಕೋಶಿಶ್ ಮಾಡ್ಲತ್ತಾರ. ತೋ ನನಗೆ ಇಷ್ಟ ಆಗ್ಯದ. ಟೇಲ್ ಒಳಗೂ ಕೇಸರಿ ಲಾಲ್ ಭಯ್ಯ ಡಬಲ್ ಒಳಗೆ ನಾವು ಅಂತೀವಲ್ಲ, ಇಂಡಿಯನ್ ಆರ್ಮಿ ಮೇಲೆ ಪೂರ ಸ್ಟೋರಿ ಅದ. ಜಮ್ಮು ಆ್ಯಂಡ್ ಕಾಶ್ಮೀರ್ ಬಗ್ಗೆದಾಗೆ ಡೀಟೇಲಾಗಿ ಹೇಳಕ್ಕೆ ಕೋಶಿಶ್ ಮಾಡಿದ್ರೆ ಟೇಲ್ ಒಳಗೂ ಥೋಡೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಮತ್ತು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಆಗಲಿ, ವಿಜುವಲ್ ಆಗಲಿ ಇರ್ಲಿಕ್ಕೂ ಸ್ವಲ್ಪ ನಮಗೆ ಬೆಟರ್ ಅಪ್ಲೇ ಅನಿಸ್ಲತ್ತವ. ನನಗೆ ಇಷ್ಟ ಆಗ್ಯದ. ಇದು ಮೂವಿ ಹಿಂದಿದಾಗ ರಿಲೀಸ್ ಆಗ್ತದ, ಏನು ಭೋಜ್ಪುರಿದಾಗ ರಿಲೀಸ್ ಮಾಡ್ತಾರೆ. ಅವು 2 ಲ್ಯಾಂಗ್ವೇಜಾಗ ಮಿಕ್ಸ್ ಮಾಡಿ ಟೇಲರ್ ರಿಲೀಸ್ ಮಾಡ್ಯಾರ. ಹಿಂದಿದಾಗೂ ಡೈಲಾಗ್ ಅವಿಲ್ಲಿ, ಭೋಜ್ಪುರಿದಾಗೂ ಡೈಲಾಗ್ ಅವ ಇಲ್ಲಿ. ಈ ಮೂವಿ ಹಿಂದಿದಾಗ ರಿಲೀಸ್ ಆಗ್ತದ, ಏನು ಓನ್ಲಿ ಭೋಜ್ಪುರಿದಾಗ ರಿಲೀಸ್ ಆಗ್ತದ. ತೋ ಇನ್ನೂ ಬರತನ ಗೊತ್ತಿರಕಲ್ಲ. ತೋ ನೋಡಮ್, ನಿಮಗೆ ಹೆಂಗೆ ಅನ್ಸದ ಕಾಮೆಂಟ್ ಮಾಡಿ ಹೇಳ್ರಿ. ನೀವು ಭೋಜ್ಪುರಿ ಇಂಡಸ್ಟ್ರಿಲಸಿ ಯಾವತ್ತು ಮೂವಿ ನೋಡಿದ್ರಿ ಅದನ್ನು ಕಾಮೆಂಟ್ ಮಾಡಿ ಹೇಳ್ರಿ. ನಾ ಅಂತಕ ಇಲ್ಲ ಭೋಜ್ಪುರಿ ಇಂಡಸ್ಟ್ರಿಲಸಿ ರವಿ ಕಿಶನ್ ಸರ್ ಮೂವಿ ನೋಡಿ ಒಂದು ಯಾವುದೋ
ಬಟ್ ಅದನ್ನು ಹಿಂದಿದಾಗ ನೋಡಿನ ಗೊತ್ತಿಲ್ಲ, ನನಗೆ ಬರೋಬ್ಬರ ನೆನಪಿಲ್ಲ. ಸೊ ಕಾಮೆಂಟ್ ಮಾಡಿರಿ ನಿಮಗೆ ಹೆಂಗೆ ಅನ್ಸಲ್ಲ. ಸೊ ನೀವು ರಂಗ್ ದ ಬಸಂತಿ ಟೇಲರ್ ನೋಡಿ ನಿಮಗೆ ಕಾಮೆಂಟ್ ಮಾಡಿರಿ. ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಕಲೆಮೆ ನೆಕ್ಸ್ಟ್ ವಿಡಿಯೋದು. ಬಾಯ್ ಬಾಯ್.